ಓಂ ಶಾಂತಿ. ಡೇಟ್ ಆಗಿದೆ 16 ಮೇ 1974. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಮಹಾರಥಿ ಪನ್ಕೆ ಲಕ್ಷಣ. ಮಹಾರಥಿಯರ ಲಕ್ಷಣ ಏನಾಗಿರ್ತದೆ? ರೂಹಾನಿ ಬಚ್ಚೋಂಕೆ ಸಹಯೋಗಿ ಬನ್ಕರ್, ಆತ್ಮಿಕ ಮಕ್ಕಳಿಗೆ ಸಹಯೋಗಿಯಾಗಿ ಉನ್ಕಿ ಹಿಮ್ಮತ್ और उल्लास को बढ़ाने वाले. ಆತ್ಮಿಕ ಮಕ್ಕಳಿಗೆ ಸಹಯೋಗಿಯಾಗೋದು ಮತ್ತು ಅವ್ರಿಗೆ ಧೈರ್ಯವನ್ನು ಕೊಡುವುದು, ಉತ್ಸಾಹವನ್ನು ಹೆಚ್ಚಿಸುವಂಥದ್ದು. ಸರ್ವ ಪ್ರಕಾರ ಕೆ ಬಂಧನ್ ವ ವೈಭವ ಕೆ ಆಕರ್ಷಣ ಸೆ ಪರೆ ರಹನೆ ವಾಲೆ. ಎಲ್ಲ ವಿಧದ ಬಂಧನಗಳಿಂದ, ವೈಭವದಿಂದ, ಆಕರ್ಷಣೆಯಿಂದ ಭಿನ್ನ ಆಗಿರುವಂತಹ ಅವರು ಸದಾ ಏಕರ ಸ್ಥಿತಿ ಮೇ ರಹನೆ ವಾಲೆ, ಯಾವಾಗಲೂ ಒಂದೇ ಸ್ಥಿತಿನಲ್ಲಿ ಸ್ಥಿತ ಆಗಿರುವಂತಹ ನಿಷ್ಕಾಮ ಸೇವಿ ಶಿವಬಾಬಾ ಹೇಳ್ತಾರೆ. इस समय सबके अंदर सुनने की इच्छा है व समान बनने की इच्छा है. ಬಾಬಾ ಕೇಳ್ತಾರೆ, ಈ ಸಮಯದಲ್ಲಿ ಎಲ್ಲರಿಗೂ ಸುನನೇಕಿ ಹೇಳುವುದು ಕೇಳುವುದು ಇಚ್ಛೆ ಇದೆಯೋ ಅಥವಾ ತಂದೆ ಸಮಾನ ಆಗುವ ಇಚ್ಛೆ ಇದೆಯೋ ಅಂತ ಕೇಳ್ತಾರೆ ಬಾಬಾ. ಸುನನೆ ಕೆ ಬಾದ್ ಹರ್ ಬಾತ್ ಸಮಾನೆ ಸೆ ಸಮಾನ್ ಬನ್ ಜಾತೆ ಹೇ. ಸುನನೆ ಕೆ ಬಾದ್ ಏನು ಕೇಳ್ತೀವಲ್ಲ, ಕೇಳಿದ ನಂತರ ಅಂಥ ಎಲ್ಲ ಮಾತುಗಳನ್ನು ನಮ್ಮಲ್ಲಿ ಏನು ಮಾಡಬೇಕು? ಸಮಾನೇಸೆ, ನಮ್ಮಲ್ಲಿ ಸಮಾವೇಶ ಮಾಡಿಕೊಳ್ಳೋದು, ಧಾರಣ ಮಾಡಿಕೊಂಡು ಏನಾಗಬೇಕಾಗಿದೆ? ತಂದೆ ಸಮಾನ ಆಗಬೇಕಾಗಿದೆ. और समाने से सामना करने की शक्ति स्वयं ही सहज आ जाती है. ಬಾಬಾ ಹೇಳ್ತಾರೆ, ಬಾಬಾ ಏನೇನು ಹೇಳ್ತಾರೋ ಆ ಎಲ್ಲ ಮಾತುಗಳನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಎದುರಿಸುವಂಥ ಶಕ್ತಿ ಸ್ವತಃ ಸಹಜವಾಗಿ ಬಂದ್ಬಿಡ್ತದೆ. सामना करने की शक्ति से सर्व कामनाओं से स्वतः ही मुक्ति प्राप्त हो जाती है. ನೋಡ್ರಿ ಬಾಬಾ ಒಂದರಿಂದ ಹೆಂಗೆ ಹೇಳ್ತಾರೆ ಬಾಬಾ ಹೇಳಿದಂಥ ಮಾತುಗಳನ್ನು ಸಮಾವೇಶ ಮಾಡಿಕೊಳ್ಬೇಕು, ಧಾರಣ ಮಾಡಿಕೊಳ್ಬೇಕು. ಆವಾಗ ಎದುರಿಸುವಂಥ ಶಕ್ತಿ ಬರ್ತದೆ. ಎದುರಿಸುವಂಥ ಶಕ್ತಿ ಬಂದಾಗ ಎಲ್ಲ ಕಾಮನೆಗಳಿಂದ ಸ್ವತಃ ನಾವೇನ ಮಾಡ್ತೀವಿ? ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಬಾಬಾ. ಕ್ಯಾ ಐಸೆ ಅಪನೆ ಕೋ ಮುಕ್ತಾತ್ಮ ಅನುಭವ ಕರ್ತೆ ಹೋ? ತಮ್ಮನ್ನು ತಾವು ಮುಕ್ತ ಆತ್ಮ ಅಂತ ಅನುಭವ ಮಾಡ್ಕೊಂಡಿದ್ದೀರೇನು? ನಾನು ಎಲ್ಲದರಿಂದ ಮುಕ್ತ ಆಗಿದ್ದೀನಿ. ಎಲ್ಲದರಿಂದ ಅಂತಂದರೆ ವ್ಯಕ್ತಿ, ವೈಭವ, ವಸ್ತು, ಆಕರ್ಷಣ, ಎಲ್ಲ ಆಕರ್ಷಣೆಗಳಿಂದ ಭಿನ್ನ ಆಗಿದ್ದೀನೇನು, ಮುಕ್ತ ಆಗಿದ್ದೀನೇನು ಅಂತ ಚೆಕ್ ಮಾಡ್ಕೊಳ್ಳಿ. ಕಿಸಿ ಭೀ ಪ್ರಕಾರ ಕಾ ಬಂಧನ್, ಯಾವುದೇ ಪ್ರಕಾರದ ಬಂಧನ ಅಪನಿ ತರಫ್ ಆಕರ್ಷಿತ ನಹಿ ಕರ್ತಾ, ತಮ್ಮ ಕಡೆಗೆ ಅದು ಆಕರ್ಷಿತ ಆಗ್ತದೇನು ಚೆಕ್ ಮಾಡ್ಕೊಳ್ಳಿ. ಬಂಧನ ಮುಕ್ತ ಹಿ ಯೋಗಯುಕ್ತ ಹೋ ಸಕ್ತಾ ಹೇ. ಯಾರು ಬಂಧನ ಮುಕ್ತ ಆಗಿದೆಯೋ ಅವರು ಮಾತ್ರ ಯೋಗಯುಕ್ತ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯದಿ ಕೋಯಿ ಭೀ ಸ್ವಭಾವ ಸಂಸ್ಕಾರ ವ್ಯಕ್ತಿ ಅಥವಾ वैभव का बंधन अपनी तरफ आकर्षित करता है तो बाप की याद की आकर्षण सदैव नहीं रह सकती. ಬಾಬಾ ಹೇಳ್ತಾರೆ, ಯದಿ ಕೊಯ್ ಒಂದು ವೇಳೆ ಯಾವುದಾದರೂ ಸ್ವಭಾವ, ಸಂಸ್ಕಾರ, ವ್ಯಕ್ತಿ ಅಥವಾ ವೈಭವದ ಬಂಧನ ಈ ಎಲ್ಲದರಗಳಿಂದ ಆಕರ್ಷಿತ ಆಗ್ತಿದ್ರೆ ತಂದೆಯ ನೆನಪಿನ ಆಕರ್ಷಣೆ ಯಾವಾಗಲೂ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ತಂದೆಯನ್ನು ನೆನಪು ಮಾಡೋಕ್ಕಾಗೋದಿಲ್ಲ. ಕಿಸಿ ಕೆ ಭೀ ವಶ್ ಹೋತೆ ಸಮಯ ಉಸ್ ಆತ್ಮ ಕೆ ಪ್ರತಿ ಯಹಿ ಶಬ್ದ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ, ಕಿಸಿ ಕೆ ಭೀ ವಶ್ ಹೋತೆ ಸಮಯ, ಯಾವ ಆತ್ಮಗಳ ವಶ ಆದರೆ, ಆತ್ಮಗಳ ವಶ ಆಗೋದಂದ್ರೇನು? ಆ ಆತ್ಮನ ಪ್ರತಿ ಯೋಚನೆ ಮಾಡೋದು, ಆತ್ಮ ನನಗೇನು ಮಾಡ್ತದೆ, ಆತ್ಮ ನನಗೆ ಹಿಂಗೆ ಯಾಕೆ ಮಾಡ್ತದೆ, ಅಥವಾ ಆತ್ಮನೇ ನನಗೆ ಬೇಕು ಅಂತ ಈ ಥರ ಏನೇನೋ ಆಕರ್ಷಿತ ಇರ್ತಾವಲ್ಲ. ಬಾಬಾ ಹೇಳ್ತಾರೆ, ಕಿಸಿಗೆ ವಶ್ ಹೋತೆ ಸಮಯ, ಅವ್ರಿಗೆ ನಾವು ವಶ ಆದರೆ ಉಸ್ ಆತ್ಮಕ್ಕೆ ಪ್ರತಿ, ಆತ್ಮನ ಪ್ರತಿ ಯಹಿ ಶಬ್ದ ಕಹಾ ಜಾತಾ ಹೇ, ಇದೇ ಶಬ್ದ ಹೇಳಲಾಗ್ತದೆ ಕಿ ಯಹ ವಶಭೂತ್ ಹೈ,
ಅವ್ರಿಗೇನಂತ ಹೇಳ್ತೀವಿ ನಾವು, ಈ ಆತ್ಮ ವಶಭೂತ ಆಗಿದೆ. ಏನೇನೋ ವಶಭೂತ ಆಗಿರ್ಬೋದು, ಮಾನ್ ಶಾನ್, ವ್ಯಕ್ತಿ, ವೈಭವ, ದುಡ್ಡು, ಆಸ್ತಿ, ಇದಕ್ಕೇನಾದರೂ ವಶೀಭೂತ ಆಗಿದ್ದರೆ ಏನಂತ ಹೇಳ್ತಾರೆ, ಈ ಆತ್ಮ ಆ ಎಲ್ಲದರಿಂದ ವಶೀಭೂತ ಆಗಿದೆ. वशीभूत होना यह भी 5 भूतों के साथ साथ रॉयल रूप का भूत है. ವಶೀಭೂತ ಆಗೋದು ಕೂಡ, ವಶೀಭೂತ ಆಗೋದು ಅಂದ್ರೇನು, ನನಗೆ ಅದೇ ಬೇಕು, ಅದೇ ವಸ್ತು ಬೇಕು, ಅದೇ ವ್ಯಕ್ತಿ ಬೇಕು, ನನಗೆ ಮಾನ್ ಶಾನೇ ಬೇಕು, ಈ ಎಲ್ಲದರಿಂದ ವಶೀಭೂತ ಆದಂಥ ವ್ಯಕ್ತಿ ಬಾಬಾ ಹೇಳ್ತಾರೆ 5 ಭೂತಗಳೇನಿದಾವೆ ಇದಾವಲ್ಲ ಪಂಚವಿಕಾರಗಳು, ಆ ಪಂಚವಿಕಾರಗಳ ಜೊತೆಗೆ ಇದನ್ನು ಒಂದು ದೊಡ್ಡ ಭೂತ ಅಂತ ಹೇಳ್ತಾರೆ ಬಾಬಾ. ಎಂಥ ಭೂತ ಇದು, ರಾಯಲ್ ಭೂತ ಅಂತ ಹೇಳ್ತಾರೆ. ಜೈಸೆ ಭೂತೋं की प्रवेशता से अपना स्वरूप, अपना स्वभाव, अपना कर्तव्य और अपनी शक्ति भूल जाती है. ಯಾವಾಗ ನಾವು ಎಲ್ಲ ವಸ್ತು ವ್ಯಕ್ತಿ ವೈಭವಗಳಿಗೆ ವಶೀಭೂತ ಆಗ್ತೀವೋ ಆವಾಗ ನನ್ನ ಸ್ವಸ್ವರೂಪವನ್ನು ಮರೆತುಬಿಡ್ತೀವಿ, ನನ್ನ ಸ್ವಭಾವ ಏನಂತ ಮರೆತುಬಿಡ್ತೀವಿ, ನನ್ನ ಕರ್ತವ್ಯ ಏನಂತನೂ ಮರೆತುಬಿಡ್ತೀವಿ, ಎಲ್ಲ ಶಕ್ತಿಗಳನ್ನು ಏನು ಮಾಡಿಬಿಡ್ತೀವಿ, ಮರೆತುಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ವೈಸೆ ಹಿ ಕಿಸಿ ಬಾತ್ಗೆ ವಶೀಭೂತ ಹೋನೆ ಸೆ, ಬರೀ ವ್ಯಕ್ತಿ ವೈಭವ ವಸ್ತು ಅಲ್ಲ, ಕೆಲವೊಂದು ಮಾತುಗಳಿಗೂ ವಶೀಭೂತ ಆಗಿಬಿಡ್ತೀವಿ ಅಂತಾರೆ ಬಾಬಾ. ನನಗೆ ಹಿಂಗಂದ್ರು, ನನಗೆ ಹಿಂಗಂದ್ರು, ನನಗೆ ಹಿಂಗಂದ್ರು, ನನಗೆ ಹಿಂಗಂದ್ರು ಅಂತೇನಿರ್ತಾವಲ್ಲ ಇವು, ಅದನ್ನು ಏನದು ವಶೀಭೂತ ಆದಂಗೆ. ಅದಕ್ಕೆ ಹೇಳ್ತಾರೆ ಬಾಬಾ, ವೈಸೆ ಹಿ ಕಿಸಿ ಬಾತ್ಗೆ ವಶೀಭೂತ ಹೋನೆ ಸೆ ಯಹಿ ರೂಪರೇಖಾ ಬಂತಿ ಹೈ. ವಶೀಕರಣ ಮಂತ್ರ ದೇನೆ ವಾಲೆ ಕಭಿ ಭಿ ವಶೀಭೂತ ನಹಿ ಹೋ ಸಕ್ತೆ. ಯಾರು ವಶೀಕರಣ ಮಂತ್ರವನ್ನು ಕೊಡ್ತಾರೋ ಅವರು ಎಂದೂ ವಶೀಭೂತ ಆಗೋದಿಲ್ಲ. ತೋ ಅಬ್ ಯಹ ಚೆಕ್ ಕರೋ ಕಿ ಕಹಿ ವಶೀಭೂತ ತೋ ನಹಿ ಹೋ. ಚೆಕ್ ಮಾಡಿಕೊಡ್ರಿ, ಎಲ್ಲಾದರೂ ಸಿಕ್ಕಾಕೊಂಡಿದ್ದೀರೇನು, ಎದಕ್ಕಾದರೂ ವಶೀಭೂತ ಆಗಿದ್ದೀರೇನು. ಆಜ್ಕಲ್ ಬಾಪ್ ದಾದಾ ವಿಶೇಷ ಕಾರ್ಯಕ್ರಮ ಮೇ ಬ್ಯುಸಿ ರಹತೆ ಹೈ. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಏನಾಗಿದ್ದಾರಂತೆ, ವಿಶೇಷ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ. ವಹ ಕೌನ್ಸಾ ಕಾರ್ಯ ಹೋಗ, ಯಾವ ಕಾರ್ಯದಲ್ಲಿ ಬಾಪ್ ದಾದಾ ಇಬ್ಬರು ಬ್ಯುಸಿ ಆಗಿದ್ದಾರೆ. कोई भी कार्य में बाप के साथ बच्चों का संबंध होगा ना. ಏನೇ ಕಾರ್ಯ ಆದ್ರೂ ಕೂಡ, ಈಶ್ವರ ಸೇವೆಯಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ತಂದೆ ಜೊತೆಗೆ ಮಕ್ಕಳ ಸಂಬಂಧನೂ ಇದೆಯಲ್ಲ. तो अपने से संबंधित कार्यक्रम को नहीं जानते हो. ನಿಮಗೆ ಸಂಬಂಧಿತವಾದಂಥ ಕಾರ್ಯಕ್ರಮ ಏನು ಅಂತ ನಿಮಗೆ ಗೊತ್ತಿಲ್ಲೇನು, ತಿಳ್ಕೊಂಡಿಲ್ಲೇನು. ಬಾಬಾ ಹೇಳ್ತಾರೆ, अमृत वेले जब बाप से गुड मॉर्निंग व रूहान करने आते हो. ಅಮೃತ ವೇಳೆಯಲ್ಲಿ ಬಾಬಾ ಅವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಆತ್ಮಿಕ ವಾರ್ತಾಲಾಪ ಮಾಡೋಕ್ಕೆ ಬರ್ತೀರಲ್ಲ, ತೋ ಉಸ್ ಸಮಯ ಅನುಭವ ನಹಿ ಕರ್ತೆ ಹೋ. ಆ ಸಮಯದಲ್ಲಿ ನೀವು ಅನುಭವ ಮಾಡೋದಿಲ್ಲೇನು. ಬಾಬಾ ಹೇಳ್ತಾರೆ, ಯಾ ಉಸ್ ಸಮಯ ಲೇನೆ ಮೇ ಹಿ ಜ್ಯಾದಾ ಬ್ಯುಸಿ रहते हो. ಬಾಬಾ ಅದು ಕೊಡು, ಬಾಬಾ ಇದು ಕೊಡು, ಅದು ಬೇಕು ಇದು ಬೇಕು ಅಂತ ತಗೊಳ್ಳೋದ್ರಲ್ಲಿ ಇದ್ದೀರೋ ಅಥವಾ ಬಾಬಾನ ಜೊತೆ ಮಾತಾಡಿ ಆ ಅನುಭವದಲ್ಲಿ ಹೋಗ್ತಿರೋ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಟಚ್ ಹೋತಾ ಹೈ. ವರ್ತಮಾನ ಸಮಯ ಸಮಾಪ್ತಿ ಕಾ ಸಮಯ ಸಮೀಪ ಆ ರಹಾ ಹೈ. ಇದು ಅದು ಬೇಕು ಇದು ಬೇಕು ಅದು ಬೇಕಂತ ಇದ್ದೀರೋ ಅಥವಾ ಏನಾದರೂ ಟಚ್ ಆಗ್ತಿದೆ ಏನು. ವರ್ತಮಾನ ಸಮಯ ಸಮಾಪ್ತಿ ಆಗ್ತದೆ, ಸಮಯ ಸಮೀಪ ಬರ್ತಾ ಇದೆ ಅಂತ ಏನಾರ ಅನಿಸ್ಲಿಕ್ಕತ್ತದೇನು. समाप्ति में लास्ट और फास्ट दोनों का प्रत्यक्ष रूप में साक्षात्कार होता है. ಸಮಾಪ್ತಿ ಸಮಯದಲ್ಲಿ ಏನಾಗ್ತದೆ, ಫಾಸ್ಟ್ ಇದ್ದವರು ಲಾಸ್ಟ್ ಮತ್ತು ಫಾಸ್ಟ್ ಇಬ್ಬರದು ಕೂಡ ಏನಾಗ್ತದೆ, ಪ್ರತ್ಯಕ್ಷ ಆಗ್ತದೆ, ಸಾಕ್ಷಾತ್ಕಾರ ಆಗ್ತಿರ್ತದೆ. ಬಾಪ್ ದಾದಾ हर राज हर एक की सेटिंग और फिटिंग ये दोनों ही बातें देखते हैं. बाप दादा ಪ್ರತಿಯೊಂದು ರಹಸ್ಯ ಇದೆ ಅಂತ ಹೇಳ್ತಾರೆ ಬಾಬಾ. ಹರಾಜ್ ಪ್ರತಿಯೊಂದು ರಹಸ್ಯ, ಹರೇಕಿ ಸೆಟ್ಟಿಂಗ್ ಅವ್ರ ಫಿಟ್ಟಿಂಗ್, ಪ್ರತಿಯೊಬ್ಬರ ಸೆಟ್ಟಿಂಗ್ ಏನಿದೆ ಫಿಟ್ಟಿಂಗ್ ಏನಿದೆ ಎರಡೂ ಮಾತುಗಳನ್ನು ನೋಡ್ತಿದ್ದಾರಂತ ಬಾಬಾ. कोई अपने आप को सेट करने की कोशिश भी करते हैं. ಕೆಲವು ಆತ್ಮಗಳು ನೀವೇನು ಮಾಡ್ತಿದ್ದೀರಾ,
ಸೆಟ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀರಾ, ಲೇಕಿನ್ ಫಿಟ್ಟಿಂಗ್ ಠೀಕ್ ನ ಹೋನೆ ಕೆ ಕಾರಣ ಸೆಟ್ಟಿಂಗ್ ಭೀ ನಹಿ ಹೋತಿ. ಬಾಬಾ ನೋಡ್ತಿದ್ದಾರೆ, ಮಕ್ಕಳು ಸೆಟ್ ಆಗಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೆಂಗೆ ಸೆಟ್ ಆಗೋದು? ನನ್ನ ಆತ್ಮ, ನನ್ನ ರಾಜ, ಸತ್ಯುಗದ ರಾಜ, ರಾಣಿ, ಕಿರೀಟ ಹಾಕ್ಕೊಳ್ಳೋದು, ಇದೆಲ್ಲ ಸೆಟ್ಟಿಂಗ್ ಮಾಡ್ಕೋತೀರಾ, ಆದರೆ ಫಿಟ್ಟಿಂಗ್ ಸರಿ ಆಗ್ಲಿಕ್ಕತ್ತಿಲ್ಲ ಅಂತಾರೆ ಬಾಬಾ. ಯಾಕೆ ಫಿಟ್ಟಿಂಗ್ ಆಗ್ಲಿಕ್ಕತ್ತಿಲ್ಲ? ಕಾರಣ ಏನು? आप जानते हो, ईश्वरीय मर्यादाओं में अपने आप को चलाना, यह ईश्वरीय मर्यादाएं हैं ಫಿಟ್ಟಿಂಗ್. ಬಾಬಾ ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ಬಾಬಾ. ಈಶ್ವರೀಯ ಮರ್ಯಾದೆಗಳಲ್ಲಿ ತಮ್ಮನ್ನು ತಾವು ನಡೆಯುವಂಥದ್ದು ಈಶ್ವರೀಯ ಮರ್ಯಾದೆ ಅಂದರೆ ಫಿಟ್ಟಿಂಗ್. ಫಿಟ್ಟಿಂಗ್ ಅಂದ್ರೇನು? ಬಾಬಾ ಏನು ಶ್ರೀಮತ ಕೊಡ್ತಿದ್ದಾರೋ ಆ ಶ್ರೀಮತದ ಒಳಗಡೆ ಸೆಟ್ ಇರ್ಬೇಕು ನಾವು. ಅದಕ್ಕೆ ಫಿಟ್ಟಿಂಗ್ ಅಂತ ಹೇಳ್ತಾರೆ ಬಾಬಾ. ನಾವೇನು ಮಾಡ್ತಿದ್ದೀವಿ? ಅದನ್ನು ದಾಟಿ ಆ ಕಡೆ ಈ ಕಡೆ ವಂಕಾವಾಸಿ ಆಗ್ಲಿಕ್ಕತ್ತದ, ಅದು ಸರಿಯಾಗಿ ಫಿಟ್ಟಿಂಗ್ ಆಗ್ಲಿಕ್ಕತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. बाप दादा जब नंबरवार इन मर्यादाओं के आधार से स्थिति की सेटिंग होती है. ಈಶ್ವರೀಯ ಮರ್ಯಾದೆಗಳ ಆಧಾರದ ಮೇಲೆ ನಮ್ಮ ಸ್ಥಿತಿ ಏನಾಗ್ತದೆ? ಸೆಟ್ ಆಗ್ತದೆ ಅಂತಾರೆ ಬಾಬಾ. बाप दादा जब नंबरवार महावीरों को देखते हैं, वो वह महारथियों के महारथी सेट की सेटिंग करते हैं, तो क्या देखते हैं? ಯಾವಾಗ ಬಾಪ್ ದಾದಾ ನಂಬರ್ವಾರ್ ಮಹಾವೀರಗಳನ್ನು ಬಾಬಾ ನೋಡ್ತಾ ಇದ್ರು, ನೋಡುವಾಗ ಮಹಾರಥಿಯೋಂಕ ಮಹಾರಥಿ ಸೆಟ್ ಕಿ ಸೆಟ್ಟಿಂಗ್ ಕರ್ತೆ ಹೇ. ಮಹಾರಥಿಯರು ಸೆಟ್ಟಿಂಗನ್ನು ಸೆಟ್ ಮಾಡೋದನ್ನು ಬಾಬಾ ನೋಡ್ತಾ ಇದ್ರು. ನೋಡುವಾಗ ಕೋಯಿ ನ ಕೋಯಿ ಬಾತ್ ಕಿ ವ ಮರ್ಯಾದಾ ಕಿ ಫಿಟ್ಟಿಂಗ್ ನ ಹೋನೆ ಕೆ ಕಾರಣ, ಕೆಲವೊಂದು ಮಾತುಗಳಲ್ಲಿ ಬಾಬಾ ಏನು ಶ್ರೀಮತ ಕೊಟ್ಟಿದ್ದಾರೋ ಆ ಮರ್ಯಾದೆಗಳಿಂದ ಹೊರಗಡೆ ಹೋಗಿದ್ದಕ್ಕೆ ಕಾರಣ, ಮರ್ಯಾದವನ್ನು ಬಿಟ್ಟಿರುವ ಕಾರಣ ಸೀಟ್ ಪರ್ ಸೆಟ್ ನಹಿ ಹೋತೆ. ಆ ಸೀಟಲ್ಲಿ ನೀವು ಸೆಟ್ ಆಗ್ತಿಲ್ಲ. ಅಭಿ ಅಭಿ ಸೀಟ್ ಪರ್ ಹೇ और अभी अभी सीट के बजाय कोई न कोई साइट पर दिखाई पड़ते हैं. ಈಗೀಗ ಆ ಸೀಟ್ನಲ್ಲಿ ಕೂತಿರ್ತಾರೆ, ಸ್ವಲ್ಪ ಹೊತ್ತಾದ ಕೂಡಲೇ ಸೀಟ್ ಬಿಟ್ಟು ಹೊರಗಡೆ ಹೋಗ್ತೀರಾ ನೀವು ಅಂತ ಹೇಳ್ತಾರೆ ಬಾಬಾ. ಅಂದರೆ ಈಗೀಗ ಎಲ್ಲ ರೀತಿಯ ಪರಮಾತ್ಮನ ಶ್ರೀಮತದ ಪ್ರಕಾರ ನಡೀತಾ ಇರ್ತೀರಾ, ಸ್ವಲ್ಪ ಹೊತ್ತಾದ ಕೂಡಲೇ ಏನು ಮಾಡ್ತೀರಾ? ಆ ಶ್ರೀಮತದ ಗೆರೆಯನ್ನು ದಾಟಿಬಿಡ್ತೀರಾ, ಹೊರಗೆ ಹೋಗ್ತೀರಾ, ಅದಕ್ಕೆ ಸೆಟ್ ಆಗ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो बाप दादा इसी कार्य में बिजी रहती है. ಮಕ್ಕಳನ್ನು ಸೀಟ್ ಒಳಗೆ ಸೆಟ್ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಈಗ ಸಣ್ಣ ಮಕ್ಕಳಿರ್ತಾವೆ ನೋಡಿ, ಒಯ್ದು ಹಿಂಗೆ ಒಂದು ಕಡೆ ಕೂಡ್ಸಿರ್ತಾರೆ, ಹಿಂಗೆ ಬರೋದ್ರಾಗ ಮತ್ತೆ ಮಕ್ಕಳೇನು ಬರ್ತಾವೆ? ಹೊರಗೆ ಬರ್ತಾವೆ. ನಾವು ಏನು ಮಾಡಾಕ್ತೀವಿ? ಅದರೇ ಮಾಡಾಕ್ತೀವಿ. ಬಾಬಾ ಮಕ್ಕಳೇ ಶಾಂತಿ ಸೀಟೊಳಗೆ ಸೆಟ್ಟಾಗಿ ಕೂಡ್ರಿ ಅಂತ ಕೂಡ್ಸಿರ್ತಾನೆ, ಇಲ್ಲಿದ್ದಾಗ ಕೂಡ್ತೀವಿ, ಸ್ವಲ್ಪ ಹೊರಗೆ ಹೋದ ಕೂಡಲೇ ಬಿಟ್ಬಿಡ್ತೀವಿ. ಅದಕ್ಕೆ ಮಕ್ಕಳೇ ನೀವು ಸೀಟಲ್ಲಿ ಸೆಟ್ ಆಗ್ತಿಲ್ಲ. ಅದಕ್ಕೆ ಕಾರಣ ಏನು ಹೇಳಿದ್ರು ಬಾಬಾ? ಮರ್ಯಾದಾಯೇ ಬಿಟ್ಟು ಹೋಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಭಿ ಅಭಿ ಸೀಟ್ ಪರ್ ಹೇ और अभी अभी सीट के बजाय कोई न कोई साइट पर दिखाई पड़ते हैं, तो बाप दादा इसी कार्य में बिजी रहते हैं. उम्मीदवार दिखाई बहुत देते हैं और लाइन भी बहुत बड़ी दिखाई देती है, लेकिन प्रमाण स्वरूप कोई कोई होता है. ಬಾಬಾ ಹೇಳ್ತಾರೆ, ಎಲ್ಲರಿಗೂ ಉಮೇದ್ವಾರ್ ಇದ್ದೀರಾ, ಎಲ್ಲರಿಗೂ ಇದೆ ಆಸೆ ಇದೆ ಮಹಾವೀರ ಆಗಬೇಕು ಅಂತ. ಲೈನು ದೊಡ್ಡದು ಕಾಣಿಸ್ತದೆ, ಆದರೆ ಪ್ರಮಾಣ ಸ್ವರೂಪ ಮತ್ತಲ್ಲಿ ಏನೇನೇನು ಹೆಚ್ಚು ಕಡಿಮೆ ಆಗ್ತಿದೆ ಅಂತಾರೆ ಬಾಬಾ. उम्मीदवार बनने के लिए मुख्य कौन सा पुरुषार्थ है बहुत सहज पुरुषार्थ, लेकिन अपनी कमजोरियों के कारण सहज को मुश्किल बना देते हैं. ಎಲ್ಲರೂ ಉಮೇದ್ವಾರು ಮಕ್ಕಳಿದ್ದೀರಾ, ಪುರುಷಾರ್ಥ ಮಾಡಬೇಕಂತಿದೆ, ಆದರೆ ಬಹಳಷ್ಟು ಸಹಜ
ಹೇ ಬಹುತ್ ಸಹಜ್ ಪುರುಷಾರ್ಥಿ ಇದ್ದೀರಾ, ಆದರೆ ಕಮಜೋರಿಗಳಿರೋದ್ರಿಂದ ಒಳಗಡೆ ವೀಕ್ನೆಸ್ ಇದಾವೆ ನಿಮ್ಮವು ಅಂತ ಹೇಳ್ತಾರೆ ಬಾಬಾ. ಅವು ಇರೋದ್ರ ಕಾರಣ ಸಹಜ ಇದ್ದಿದ್ದು ಕೂಡ ಏನಾಗ್ತಿದೆ, ಕಠಿಣ ಆಗ್ತಿದೆ. उम्मीदवार बनने का सहज पुरुषार्थ यही है कि हर बात में बाप की जो बच्चों के प्रति उम्मीद है. ಬಾಬಾ ಹೇಳ್ತಾರೆ ಉಮೀದ್ವಾರ ಆಗಬೇಕು ಅಂತಂದರೆ ಸಹಜ ಪುರುಷಾರ್ಥ ಇದಾಗಿದೆ. ಏನಂತಂದರೆ ಪ್ರತಿಯೊಂದು ಮಾತಿನಲ್ಲಿ ಬಾಪ್ ಕಿ ಜೋ ಬಚ್ಚೋಂ ಕೆ ಪ್ರತಿ, ಬಾಪ್ ಕಿ ಜೋ ಬಚ್ಚೋಂ ಕೆ ಪ್ರತಿ, ತಂದೆಗೆ ಮಕ್ಕಳ ಪ್ರತಿಯಾಗಿನೂ ಕೂಡ ಉಮೀದಿದೆ, ಆಸೆ ಇದೆ. ವಹ ಬಾಪ್ ಕಿ ಉಮೀದ್ ಪೂರಿ ಕರ್ನಾ. ಬಾಬಾಗೇನು ಆಸೆ ಇದೆ ಅಂತೆ, ತನ್ನ ಆಸೆಯನ್ನು ಮಕ್ಕಳು ಪೂರ್ಣ ಮಾಡಬೇಕು ಅಂತ ಯಾರಿಗಿದೆ, ಬಾಬಾಗಿದೆ. ಉಮೀದ್ವಾರ್ ಬನನಾ ಹೇ, ನಾವು ಉಮೀದ್ವಾರ ಆಗಬೇಕು ಅಂತಂದರೆ ತಂದೆಯ ಇಚ್ಛೆಗಳನ್ನು ಪೂರ್ಣ ಮಾಡಬೇಕು. ಬಾಪ್ ಕಿ ಉಮೀದೆ ಪೂರಿ ಕರ್ನಾ, ತಂದೆ ಇಚ್ಛೆಗಳನ್ನು ಪೂರ್ಣ ಮಾಡಬೇಕು. ಬಚ್ಚೋಂ ಕೆ ಲಿಯೆ ಮುಷ್ಕಿಲ್ ಹೋತಾ ಹೈ ಕ್ಯಾ. ಈಗ ಹೊರಗಡೆನೂ ನೋಡ್ರಿ, ತಂದೆ ತಾಯಿಗಳದ್ದು ಏನೋ ಇಚ್ಛೆ ಇರ್ತದೆ, ಮಕ್ಕಳು ಅದು ಪೂರ್ಣ ಮಾಡಲಿ ಅಂತಿರ್ತದೆ. ಯಾವ ಮಕ್ಕಳು ತಂದೆ ತಾಯಿ ಇಚ್ಛೆ ಪೂರ್ಣ ಮಾಡ್ತಾರೋ ಅವ್ರ ತಂದೆ ತಾಯಿಗೆ ಏನಾಗ್ತಾರೆ, ಪ್ರೀತಿ ಮಕ್ಕಳಾಗ್ತಾರೆ. ಇಲ್ಲ ಅಂತಂದರೆ ಆಯ್ತು ನೀ ಏನು ಮಾಡ್ತೀವಿ ಮಾಡ್ಕೊ ಹೋಗಿ ಅಂದ್ಬಿಡ್ತಾರೆ. ಈಗ ನಮ್ಮದು ಹಾಗೆ ಅದ ಪರಿಸ್ಥಿತಿ. ಬಾಬಾ ಮಕ್ಕಳಿಂದ ಏನೋ ಆಸೆ ಪಡ್ತಿದ್ದಾರೆ, ನಾವು ಅದು ಮಾಡಲಿಲ್ಲ ಅಂದರೆ ಆಯ್ತಪ್ಪ ನಿಮ್ಮ ಬುದ್ಧಿ ನೀವು ಕಾಣ್ಕೊಡ್ರಿ ಅಂದ್ಬಿಡ್ತಾರೆ ಬಾಬಾನು. ಬಾಬಾ ಹೇಳ್ತಾರೆ ಉಮೀದ್ ಪೂರಿ ಕರ್ನಾ ಹಿ ಉಮೀದ್ವಾರ್ ಬನ್ನ ಹೇ, ಬಾಪ್ ಕಿ ಉಮೀದೆ ಪೂರಿ ಕರ್ನಾ ಬಚ್ಚೋಂ ಕೆ ಲಿಯೆ ಮುಷ್ಕಿಲ್ ಹೋತಾ ಹೈ ಕ್ಯಾ. ಬಚ್ಚೆ ಕಾ ಜನ್ಮ ಹೋತಾ ಹಿ ಹೇ ಬಾಪ್ ಕಿ ಉಮೀದೆ ಪೂರಿ ಕರ್ನೆ ಕೆ ಲಿಯೆ. ಮಕ್ಕಳು ಅಂದರೆ ಏನು, ಆ ಕುಲದ ದೀಪವನ್ನು ಬೆಳಗಿಸೋದೇ ಮಕ್ಕಳ ಕರ್ತವ್ಯ ಆಗಿರ್ತದಲ್ಲ. ಮಕ್ಕಳು ಯಾಕೆ ಬೇಕಂತಿರ್ತಾರೆ ಹೊರಗಡೆ, ನಮ್ಮ ಮನೆ ದೀಪ ಬೆಳಗಿಸ್ಲಿಕ್ಕೆ ಮಕ್ಕಳು ಬೇಕು ಅಂತ ಇರ್ತದಲ್ಲ ಹೊರಗಡೆ. ಇವತ್ತಿನ ಮಕ್ಕಳು ಏನು ಬೆಳಗ್ಲಿಗತ್ತಾವು, ಅವ್ರು ಹಂಗೆ ಯಾಕಾದರು ಹೊರಗಡೆ. ನಾವು ಇಲ್ಲಿ ಹಂಗಿರೋದ್ರಿಂದ ಅವರು ಹಂಗಾಗಿದ್ದಾರೆ. ಇಲ್ಲಿ ನಾವು ನಮ್ಮ ಕುಲದೀಪ, ಮನೆತನದ ಬ್ರಾಹ್ಮಣ ಕುಲದ ದೀಪವನ್ನು ಬೆಳಗ್ತಿದ್ದೀವೇನು, ಬಾಬಾ ಏನು ಇಚ್ಛೆ ಪಡ್ತಾರೆ ಅದನ್ನು ಮಾಡ್ತಿದ್ದೀವೇನು, ಬಾಬಾನ ಇಚ್ಛೆ ಪೂರ್ಣ ಮಾಡ್ತಾ ಇದ್ದೀವೇನು. ಅದಕ್ಕೆ ಹೇಳ್ತಾರೆ ಬಾಬಾ, ಮಕ್ಕಳಂದರೆ ಏನು, ತಂದೆ ತಾಯಿಯ ಇಚ್ಛೆಗಳನ್ನು ಪೂರ್ಣ ಮಾಡುವಂಥದ್ದು. ಬಚ್ಚೆ ಕಾ ಅಪನೆ ಜೀವನ ಕಾ ಲಕ್ಷ್ಯ ಹಿ ಯಹ ಹೋತಾ ಹೇ. ಮಕ್ಕಳ ಜೀವನದ ಗುರಿನೇ ಏನಾಗಿರ್ತದೆ, ತಂದೆ ಇಚ್ಛೆಯನ್ನು ಪೂರ್ಣ ಮಾಡೋದು. ಬಾಪ್ ಕಿ ಉಮೀದೆ ಪೂರಿ ಕರ್ನಾ. ಇಸ್ಕೋ ಹಿ ದೂಸರೆ ಶಬ್ದೋಮೆ, ಇದನ್ನೇ ಬೇರೆ ಶಬ್ದದಲ್ಲಿ ಏನು ಹೇಳ್ತಾರೆ, ಸನ್ ಶೋಸ್ ಫಾದರ್ ಕೇತೆ ಹೇ. ತಂದೆಯನ್ನು ಪ್ರತ್ಯಕ್ಷ ಯಾರು ಮಾಡಬೇಕು, ಮಕ್ಕಳು ಮಾಡಬೇಕು. ಅದಕ್ಕೆ ಸನ್ ಶೋಸ್ ಫಾದರ್. तो ऐसा उम्मीदवार बनना आपके ब्राह्मण जीवन का मुख्य लक्ष्य है. ನಾವು ಬ್ರಾಹ್ಮಣರ ಮುಖ್ಯ ಗುರಿ ಏನಾಗಿದೆ, ತಂದೆಯ ಇಚ್ಛೆಯನ್ನು ಪೂರ್ಣ ಮಾಡುವುದು. जबकि बाप दादा एक कदम के पीछे लाखों कदम स्वयं भी सहयोगी बनकर हिम्मत और उल्लास बढ़ाते हैं, फिर मुश्किल क्यों. ಬಾಬಾ ಹೇಳ್ತಾರೆ ಲಾಖೋ ಕದಂ ಸ್ವಯಂ भी सहयोगी बनकर. बाबा ಹೇಳ್ತಾರೆ जबकि बाप दादा का एक कदम के पीछे, ನಾವೊಂದು ಹೆಜ್ಜೆ ಮುಂದೆ ಇಟ್ಟರೆ ಈ ಒಂದು ಹೆಜ್ಜೆ ಹಿಂದೆ ಯಾರಿದ್ದಾರೆ, 1000 ಹೆಜ್ಜೆಗಳ ಹಿಂದೆ ಯಾರಿದ್ದಾರೆ. ನಮ್ಮ ಒಂದು ಹೆಜ್ಜೆ ಹಿಂದೆ ಪರಮಾತ್ಮನ ಹೆಜ್ಜೆಗಳು ಹಿಂದಿದಾವೆ. ಎಷ್ಟು ಲಾಖೋ ಅಂದರೆ ಪರಮಾತ್ಮನ ಸಹಯೋಗ ನಮಗಿದೆ. ಇಷ್ಟು ಬಾಬಾ ನಮಗೆ ಧೈರ್ಯ ಕೊಡ್ತಿದ್ದಾರೆ, ಉತ್ಸಾಹ ಕೊಡ್ತಿದ್ದಾರೆ. ಕಠಿಣ ಯಾಕೆ ನಿಮಗೆ ಅಂತಾರೆ ಬಾಬಾ. ಯಾಕೆ ಕಠಿಣ ಅನ್ನಿಸ್ತಿದೆ. ಜಬ್ಕಿ ದುನಿಯಾ ಕಿ ಸರ್ವ ಮುಷ್ಕಿಲಾತೋ ಕೋ ಆಪ್ ಸ್ವಯಂ ಹಿ ಮಿಟಾನೆ ವಾಲೆ ಹೋ. ಬಾಬಾ ಹೇಳ್ತಾರೆ ಯಾವಾಗ ಇಡೀ ಜಗತ್ತಿನ ಕಷ್ಟಗಳನ್ನು ತೆಗೆಯುವಂಥವ್ರು ಯಾರು, ಮಕ್ಕಳೇ ನೀವು ಅಂತ ಹೇಳ್ತಾರೆ ಬಾಬಾ. ಇಂಥ ಮಕ್ಕಳು ನೀವು ಮುಷ್ಕಿಲ್ ಬಾತ್ ಸಹಜ ಅನುಭವ ಕರಾನೆ ವಾಲೆ ಹೋ. ನೀವೇನಾಗಬೇಕು, ಕಠಿಣ ಅನ್ನುವಂತಹ
ಏನು ಕಾರ್ಯಗಳನ್ನು ಕೂಡ ಸಹಜವಾಗಿ ಮಾಡುವಂಥ ಅನುಭವ ಮಾಡಿಸುವಂಥವ್ರು ನೀವು. ऐसे अनुभवी मूर्त के लिए कोई भी बात मुश्किल है ऐसा सोच भी नहीं सकते. ಇಂಥ ಅನುಭವ ಮಾಡಬೇಕಾಗಿರುವಂಥವ್ರು ನೀವು ಯಾವ ಮಾತು ಅದು ಕಠಿಣ ಇದೆ ಅಂತ ಎಂದೂ ಕೂಡ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಅಭಿ ಅಪ್ನೆ ಕೋ ಕಿಸಿ ನ ಕಿಸಿ ಬಾತ್ ಮೇ ಏಕ್ ದೋ ಸೆ कम नहीं समझते हो, अर्थात कोई प्रकार से अपने को महारथी समझते हो. लास्ट वाले भी लास्ट इज फास्ट का लक्ष्य रखते हैं तो महारथी हुए ना. ಬಾಬಾ ಕೇಳ್ತಾರೆ, ಆದರೆ ನೀವು ಕಿಸಿನ ಕಿಸಿ ಬಾತ್ನೆ ಯಾವುದಾವುದೋ ಒಂದು ಮಾತಿನಲ್ಲಿ ಏಕ್ ದೋಸೆ ಕಮ್ ನಹಿ ಸಮಜ್ತೆ ಹೋ, ಕಡಿಮೆ ಅಂತ ಯೋಚನೆ ಮಾಡ್ತೀರೇನೋ. ಅಂದರೆ ಯಾವುದೇ ಪ್ರಕಾರದಿಂದ ತಮ್ಮನ್ನು ತಾವು ಮಹಾರಥಿ ಅಂತ ಅಂದ್ಕೊಳ್ತಿರೋ ಇಲ್ಲೋ. ಲಾಸ್ಟ್ ಸೋ ಫಾಸ್ಟ್, ಲಾಸ್ಟ್ ಇದ್ದವರು ಕೂಡ ಏನು ತಿಳ್ಕೊಬೇಕು ನೀವು, ನಾನು ಮಹಾರಥಿನೇ ಇದ್ದೀನಿ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. किसी भी बात में अपने को किसी के आगे झुकाना व अपनी कमजोरी महसूस करना अच्छा नहीं समझते. ಬಾಬಾ ಕೇಳ್ತಾರೆ, ನೀವಿಷ್ಟು ಶ್ರೇಷ್ಠ ಮಹಾರಥಿಗಳಾಗಿ ಯಾವುದೋ ಮಾತಿನಲ್ಲಿ ತಮ್ಮನ್ನು ತಾವು ತಲೆ ಕೆಳಗಾಕುವಂಥ ವೀಕ್ನೆಸ್ ಅನುಭವ ಮಾಡಬೇಡಿ, ಅದು ಛಲೋ ಅನ್ನಿಸ್ತದೆ ನಿಮಗೆ ಅಂತಾರೆ ಬಾಬಾ. ನೀವು ಮಹಾರಥಿಗಳು. अपने को प्रसिद्ध करने के लिए हर बात को सिद्ध करते हो तो इसको क्या कहा जाएगा. ಪ್ರತಿಯೊಂದರಲ್ಲಿನೂ ನೀವೇನಾಗಬೇಕಾಗಿದೆ, ಪ್ರಸಿದ್ಧಿಯಾಗಬೇಕಾಗಿದೆ, ಪ್ರತಿಯೊಂದು ಮಾತನ್ನು ಸಿದ್ಧ ಮಾಡಿ ತೋರಿಸ್ಬೇಕಾಗಿದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇದಕ್ಕೇನು ಹೇಳಲಾಗ್ತದೆ, अपने को ज़्यादा समझते हो या किसी न किसी रूप में महारथी समझते हो. ನಾವು ಶ್ರೇಷ್ಠ ಅಂದ್ಕೊಳ್ತಿರೋ ಅಥವಾ ಸ್ವಲ್ಪದರಲ್ಲೇ ನಾನು ಮಹಾರಥಿ ಇದ್ದೀನಿ ಅಂತ ತಿಳ್ಕೊತಿರೋ. ಸಿದ್ಧ ಕರ್ನೆ ವಾಲಾ ಕಭಿ ಭೀ ಪ್ರಸಿದ್ಧ ನಹಿ ಹೋ ಸಕ್ತಾ. ಸಿದ್ಧ ಮಾಡೋಕ್ಕೆ ಹೋಗಬೇಡ್ರಿ ನೀವು. ಏನೋ ನಾನು ಶ್ರೇಷ್ಠ ಅದೀನಿ ಅಂತ ಸಿದ್ಧ ಮಾಡೋದಿರೋದಿಲ್ಲ. ಅದು ತಾನಾಗೇ ಬರಬೇಕು ಸಹಜವಾಗಿ. ಅಂಥವ್ರಿಗೆ ಮಹಾರಥಿ ಅಂತ ಅನ್ನೋದಿಲ್ಲ ಅಂತಾರೆ ಬಾಬಾ. ಸಿದ್ಧ ಕರ್ನೆ ವಾಲಾ ಕಭಿ ಭೀ ಪ್ರಸಿದ್ಧ ನಹಿ ಹೋ ಸಕ್ತಾ. ನಾನು ಹಿಂಗಿದ್ದೀನಿ, ನಾನು ಹಂಗಿದ್ದೀನಿ, ನಾನು ಅದನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ ಅಂತ ಹೇಳ್ಕೋತ ಹೋದರೆ ನೀವೆಂದೂ ಪ್ರಸಿದ್ಧ ಆಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಾಸ್ತವ ಮೇ ಪ್ರಸಿದ್ಧ ಹೋನೆ ವಾಲಾ ಕೋಯಿ ಭೀ ಬಾತ್ ಕೋ ಸಿದ್ಧ ನಹಿ ಕರೇಗಾ. ಯಾರು ಪ್ರಸಿದ್ಧ ಆಗಬೇಕಾಗಿದೆಯೋ ಅವರು ಯಾವ ಮಾತನ್ನು ಸಿದ್ಧ ಮಾಡಿ ತೋರಿಸೋದಿಲ್ಲ. ಅರ್ಥಾತ್ ಜಿದ್ದು ಕರ್ನೆ ವಾಲಾ, ಸಿದ್ಧ ಮಾಡಿ ತೋರಿಸೋದು ಅಂದ್ರೇನು, ಜಿದ್ದಿ ಅಂತ ಹೇಳ್ತಾರೆ ಬಾಬಾ. ಐಸಾ ಕಭಿ ಭೀ ಪ್ರಸಿದ್ಧ ನಹಿ ಹೋ ಸಕ್ತಾ. ಇಂಥವ್ರೆಂದೂ ಕೂಡ ನೀವು ಪ್ರಸಿದ್ಧಿಯಾಗಕ್ಕೆ ಸಾಧ್ಯನೇ ಇಲ್ಲ. ಜಿದ್ ಕರ್ನೆ ವಾಲಾ ಕಭಿ ಸಿದ್ಧಿ ಕೋ ಪಾ ನಹಿ ಸಕ್ತಾ. ಸಿದ್ಧಿ ಕೋ ಪಾನೆ ವಾಲೆ ಸ್ವಯಂ ಕೋ ನಮ್ರಚಿತ್ ನಿರ್ಮಾಣಚಿತ್ ಹರ್ ಬಾತ್ ಮೇ ಅಪನೆ ಆಪ್ ಕೋ ಗುಣಗ್ರಾಹಕ್ ಬನಾವೇಗಾ. ಯಾರು ಪ್ರಸಿದ್ಧಿ ಆಗ್ತಾರೆ ಅಂತಂದರೆ ಬಾಬಾ ಹೇಳ್ತಾರೆ, ಸ್ವಯಂ ಏನಾಗಬೇಕು, ಮೊಟ್ಟ ಮೊದಲು ನಾವು ನಮ್ರಚಿತ್ತ ಆಗಬೇಕು. ನಿರ್ಮಾನ್, ಯಾವುದೇ ಥರದ ಮಾನ್ ಶಾನದ ಆಸೆ ಇಟ್ಕೊಳ್ಬಾರ್ದು. ಪ್ರತಿಯೊಂದು ಮಾತಿನಲ್ಲಿ ತಮ್ಮನ್ನು ತಾವು ಏನಿರಬೇಕು, ಗುಣಗ್ರಾಹಿ ಆಗಿರಬೇಕು. ಎಲ್ಲರಿಂದನೂ ನಾವು ಒಳ್ಳೆಯ ಗುಣಗಳನ್ನು ಗ್ರಹಿಸ್ತಾ ಇರಬೇಕು. ಲಕ್ಷ್ಯ ರಖತೆ ಹೋ ಪ್ರಸಿದ್ಧ ಹೋನೆ ಕಾ और पुरुषार्थ करते हो दूर होने का. ಗುರಿ ಏನಿದೆ ನಿಮ್ಮದು, ಪ್ರಸಿದ್ಧಿ ಆಗಬೇಕು. ಆದರೆ ಮಾಡೋದೇನು ಮಾಡ್ತೀರಾ, ಪುರುಷಾರ್ಥದಿಂದ ದೂರ ಹೋಗ್ತೀರಾ. ತೋ ಐಸಿ ಚೆಕ್ಕಿಂಗ್ ಅಪ್ನಿ ಕರೋ. ಈಗ ಇಂಥ ಒಂದು ಚೆಕ್ಕಿಂಗ್ ಮಾಡ್ಕೊಳ್ಳಿ. ಚೆಕ್ಕಿಂಗ್ ಭೀ ಮಹೀನ್ ಚಾಹಿಯೇ. ನಾವು ಮಾಡ್ತೀವಿ ಚೆಕ್ಕಿಂಗ್, ಬರೀ ಮಂದಿ ಚೆಕ್ಕಿಂಗ್ ಮಾಡ್ತೀವಿ, ಅವ್ರು ಹಿಂಗಾದರು ಹಂಗಾದ್ರು. ಆದ್ರೆ ಬಾಬಾ ಹೇಳ್ತಾರೆ, ನಿಮ್ಮ ಚೆಕ್ಕಿಂಗ್ ಮಾಡಿಕೊಡ್ರಿ, ನೀವೆಲ್ಲಿದ್ದೀರಿ. ಚೆಕ್ಕಿಂಗ್ ಮಾಡ್ಕೊಳ್ಳೋದು ಕೂಡ ಬಹಳಷ್ಟು ಮಹೀನ್ ಚಾಹಿಯೇ. ಎಷ್ಟು ಚೆಕ್ಕಿಂಗ್ ಆಗಬೇಕು ಅಂದರೆ ಒಳಗೆ ಹೋಗಬೇಕು. ಎಷ್ಟು ನಾನು ಮಹಾರಥಿ ಆಗಲಿಕ್ಕೆ ಇನ್ನು ಎಷ್ಟು ದೂರ ಇದ್ದೀನಿ. ಮಹಾರಥಿ ಕೋ ಕೋಯಿ ಬಾತ್ ಮುಷ್ಕಿಲ್ ಅನುಭವ ಹೋ ವಹ ಮಹಾರಥಿ ಹಿ ನಹಿ. ಯಾರಿಗೆ ಯಾವುದೇ ಮಾತಿನಲ್ಲಿ ಕಠಿಣ ಇದೆ ಅಂತ ಅನಿಸ್ತಿತ್ತು ಅಂದರೆ ನೀವು ಮಹಾರಥಿನೇ ಅಲ್ಲ. महारथी अपने सहयोग से और बाप के सहयोग से औरों की मुश्किल भी सहज करेंगे. ಯಾರು ಮಹಾರಥಿಗಳು ಅವರು ಎಲ್ಲರಿಗೂ ಸಹಯೋಗಿ ಆಗಬೇಕು.
ಸಹಯೋಗದಿಂದ ಬೇರೆಯವರ ಕಠಿಣತೆಯನ್ನು ಕೂಡ ಏನು ಮಾಡಬೇಕು, ಸಹಜ ಮಾಡಬೇಕು. महारथियों के संकल्प में भी कभी यह कैसे, ऐसे, क्यों यह प्रश्न नहीं उठ सकता. ಮಹಾರಥಿ ಅಂತಂದರೆ ಅವರಲ್ಲಿ ಇಂಥ ಸಂಕಲ್ಪ ಎಂದೂ ಕೂಡ ಬರೋದಿಲ್ಲ. ಇದು ಹೇಗೆ, ಇದು ಯಾಕೆ, ಈ ಪ್ರಶ್ನೆ ಬರೋದಿಲ್ಲ. ಕೈಸೆಗೆ ಬಜೆ ಐಸೆ, ಹೆಂಗೆ ಅನ್ನೋದರ ಬದಲಾಗಿ ಹೀಗೆ ಮಾಡಬೇಕು ಅನ್ನೋ ಶಬ್ದ ಬರ್ತದೆ. ಕ್ಯೋಂಕಿ ಮಾಸ್ಟರ್ ನಾಲೆಜ್ಫುಲ್ ತ್ರಿಕಾಲದರ್ಶಿ ಹೋನ, ನೀವೇನಾಗಿದ್ದೀರ, ನೀವೇನು, ನಾನು ಮಾಸ್ಟರ್ ಜ್ಞಾನ ಸ್ವರೂಪ, ನಾನು ತ್ರಿಕಾಲದರ್ಶಿ ಆಗಿದ್ದೀನಿ. ಇನ್ನು ಬಾತೋಂಕೋ ಚೆಕ್ ಕರೋ, ಈ ಮಾತುಗಳನ್ನು ಚೆಕ್ ಮಾಡಿ. ನಾವು ಚೆಕ್ ಮಾಡೋದೆಲ್ಲ ಆಗಬೇಕು ಅಂದರೆ ಆಗಬೇಕು. ಇವತ್ತೊಂದು ಯಾವುದೇ ಕಾರ್ಯ ಆಗತ್ತೆ ಆಗಲ್ಲ ಅಂದರೆ ಅದರ ಹಿಂದೆ ಬಹಳಷ್ಟು ಕಾರಣಗಳಿರ್ತಾವೆ. ಅದನ್ನು ಸಮಾಧಾನಲೆ ಶಾಂತಲೆ ಏನು ಮಾಡಂತಾರೆ ಬಾಬಾ, ಚೆಕ್ ಮಾಡ್ರಿ ಅಂತಾರೆ ಬಾಬಾ. ಹೆಂಗೆ ಉತ್ತರ ಕೊಡ್ತಾರೆ, ಬರೋಬ್ಬರಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡ್ತಾವೆ. ಬಾಬಾ ಹೇಳ್ತಾರೆ, ಕ್ಯೋಂಕಿ ಮಾಸ್ಟರ್ ನಾಲೆಜ್ಫುಲ್ ತ್ರಿಕಾಲದರ್ಶಿ ಯಾಕೆ ಮಾಡಿ ನಿಮ್ಮನ್ನಂತಾರೆ, ಎದಕ್ಕೆ ನಿಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡಿದ್ದೀನಿ, ವಿಚಾರ ಮಾಡಿರಿ. यह न स्वयं प्रति न दूसरों प्रति चले. बाबा ಹೇಳ್ತಾರೆ, इन बातों को चेक करो, कैसे करूँ, कैसे होगा, ಹೆಂಗೆ ಮಾಡಲಿ, ಹೆಂಗೆ ಮಾಡಬೇಕು. ಬಾಬಾ ಹೇಳ್ತಾರೆ, ಈ ಪ್ರಶ್ನೆ ಹೆಂಗೆ ಮಾಡಲಿ, ಏನು ಮಾಡಲಿ ಅನ್ನೋ ಪ್ರಶ್ನೆ ನಿಮ್ಮ ಸ್ವಂತಕ್ಕೂ ಬರಬಾರ್ದು, ಬೇರೆಯವರದಕ್ಕೂ ಬರಬಾರ್ದು ಅಂತಾರೆ ಬಾಬಾ. दोनों ही रूप में प्रश्न समाप्त हो. ನನ್ನಲ್ಲಿನೂ ಪ್ರಶ್ನೆ ಬರಬಾರ್ದು, ಇನ್ನೊಬ್ಬರ ಪ್ರತಿಯಾಗಿನೂ ಪ್ರಶ್ನೆ ಬರಂಗಿಲ್ಲ. ಐಸಾ ಹಿ ಸದಾ ಪ್ರಸನ್ನ ಚಿತ್ ವ ಹರ್ಷಿತ್ रहता है. ಪ್ರಶ್ನೆನೇ ಬರಂಗಿಲ್ಲ, ಯಾವಾಗಲೂ ಪ್ರಸನ್ನ ಚಿತ್ತಾಗಿ ಹರ್ಷಿತ ಆಗಿ. अब समझा, ತಿಳಿತೇನಂತಾರೆ ಬಾಬಾ. ಮಹಾರಥಿ ಕೆ ಲಕ್ಷಣ ಕ್ಯಾ ಹೇ, ನಾನ್ಯಾರೋ ಮಹಾರಥಿ, ನನ್ನ ಲಕ್ಷಣ ಏನಾಗಬೇಕು, लक्षण क्या है, करने में कम नहीं. जब एक दो के संपर्क में आते हैं तो एक दो से स्वयं को कम नहीं समझते. समझने में हर एक अपने को अथॉरिटी समझते हैं और अपना हक रखते हैं. समझने और करने, इन दोनों में हकदार बनो, तब ही विश्व के इस ईश्वरीय परिवार की ಪ್ರಶಂಸಾ ಕೆ ಹಕ್ದಾರ ಬನೆಂಗೆ. ನಾವು ಹಕ್ಕು ಬೇಡ್ತೀವಿ, ಬರೀ ಹಕ್ಕು ಬೇಡ್ತೀವಿ. ಆದರೆ ಬಾಬಾ ಹೇಳ್ತಾರೆ, ಮಾಡೋದ್ರಲ್ಲಿನೂ ಹಕ್ಕಿರಬೇಕು ಅಂತಾರೆ ಬಾಬಾ. ಆವಾಗ ನಿಮಗೆ ಹಕ್ಕು ಸಿಗ್ತದೆ, ಆವಾಗ ನಿಮ್ಮದು ಪ್ರಶಂಸೆಗೆ ಹಕ್ಕದಾರ ಆಗ್ತೀರಾ. कोई भी बात के मांगने वाले मंगता नहीं बनो. ಯಾವುದೇ ಮಾತಿನಲ್ಲಿ ಕೇಳಬೇಡ್ರಿ ಅಂತಾರೆ ಬಾಬಾ. ಮಂಗತಾ ಮಾಂಗನೆ ವಾಲೆ ಮಂಗತಾ ನಹಿ ಬನೋ, ದಾತಾ ಬನೋ. ಯಾವುದೇ ವಿಷಯದಲ್ಲಿ ನಾವು ಇನ್ನೊಬ್ಬರಿಂದ ಬಯಸಬಾರ್ದು. ಎಲ್ಲರಿಗೂ ನಾವು ಏನು ಮಾಡಬೇಕು, ಕೊಡುವಂಥವ್ರದೀವಿ ಅಲ್ಲ, ನಾವು ದಾತಾ ಆಗಿದ್ದೀವಿ, ದಾತಾನ ಮಕ್ಕಳು. ಅದಕ್ಕೆ ಇನ್ನೊಬ್ಬರಿಂದ ಏನೋ ಏನೇನು ಬಯಸಬಾರ್ದು. ಮಾನ್, ಶಾನ್, ಪ್ರಶಂಸಾ, ಬಡಾಪನ್ ಆದಿ ಮಾಂಗನೆ ಕಿ ಇಚ್ಛಾ ಮತ್ ಕರೋ. ಇದೆಲ್ಲ ನನಗೆ ಬೇರೆದವ್ರು ಕೊಡಲಿ, ನನಗೆ ಮಾನ್ ಕೊಡಲಿ, ನನ್ನನ್ನು ರೆಸ್ಪೆಕ್ಟ್ ಮಾಡಲಿ, ಗೌರವ ಕೊಡಲಿ, ನನ್ನನ್ನು ಹೊಗಳಿ, ನನ್ನನ್ನು ಎತ್ತರದಲ್ಲಿ ಇಡಲಿ ಮಾಡಲಿ ಕೊಡಲಿ, ಇವೆಲ್ಲ ಏನಂತಾರೆ ಬಾಬಾ, ಬೇಡ್ಕೊಳ್ಳೋದು ಅಂತಾರೆ ಬಾಬಾ. ಮಾಂಗನ ನಹಿ ಅಂತಾರೆ ಬಾಬಾ. ಇದು ಇಚ್ಛೆ ಇಟ್ಕೋಬೇಡ್ರಿ. ಮಾಂಗೆಂಗೆ तो जैसे आजकल के मांगने वाले को कोई भी प्राप्ति नहीं कराते. ಬೇಡಕ್ಕೆ ಶುರು ಮಾಡಿದರೆ ನಿಮಗೇನೂ ಪ್ರಾಪ್ತಿ ಸಿಗಲ್ಲ ಅಂತಾರೆ ಬಾಬಾ. ಬೇಡೋದು ಫಸ್ಟ್ ಏನು ಬಂದ್ ಮಾಡಬೇಕು, ಇವಾಗ ಬೇಡ್ಕೊಳ್ಳೋದನ್ನು ಬಂದ್ ಮಾಡಬೇಕು. ಅವ್ರು ಹೀ ದೂರ ಸೆ ಉಸೆ ಭಗಾವೆಂಗೆ. ಎಷ್ಟು ಬೇಡ್ಕೊಳಕ್ಕೆ ಹೋಗ್ತಿರೋ ಅಲ್ಲಿಗೆ ಏನಾಗ್ಬಿಡ್ತದೆ, ದೂರ ಹೋಗ್ಬಿಡ್ತೈತೆ ಅದು. ನಾವೇನು ಇಚ್ಛೆ ಪಡ್ತೀವಲ್ಲ, ಭಾಳ ಇಚ್ಛೆ ಪಡ್ಲಿಕ್ಕತ್ವಿ ಅಂತಂದ್ರೆ ಅದು ನಮ್ಮಿಂದ ಇನ್ನಿಷ್ಟು ದೂರ ಹೋಗೋಕ್ಕೆ ಶುರು ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. मांगेंगे तो जैसे आजकल के मांगने वाले को कोई भी प्राप्ति नहीं कराते
और ही दूर से उसे भगावेंगे। इसी प्रकार यह रॉयल मांगने वाले स्वयं को सर्वात्माओं से ಸ್ವತಃ ಹಿ ದೂರ್ ಕರ್ತೆ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಬೇಡ್ಕೊಳ್ಳಿಲ್ಲ ಅಂತಂದರೆ ಅದು ಏನು ಬೇಡ್ಕೊಳ್ಳೋಕ್ಕೆ ಶುರು ಮಾಡಿದರೆ ಅದು ದೂರನೇ ಓಡಿ ಹೋಗ್ಬಿಡ್ತದೆ ಅಂತಾರೆ ಬಾಬಾ. ದೂರ ಇದ್ದಾಗೇ ಅದು ಓಡಿ ಹೋಗ್ಬಿಡ್ತದೆ. ಅದೇ ತರಹ ನೀವೂ ಕೂಡ ರಾಯಲ್ ಮಾಂಗನೆ ವಾಲೆ ಅಂತ ಹೇಳ್ತಾರೆ ಬಾಬಾ. ಅವರು ಗುಡಿ ಮುಂದೆ ಬರೀ ತಾಟ್ ಹಿಡ್ಕೊಂಡು ಒಂದು ಹೊತ್ತು ಊಟ ಬೇಡ್ಕೋತಾರೆ ಅಷ್ಟೇ. ನೀವು ಬೇಡದೆ ಇದ್ರೂ ಮತ್ತೆ ಬೇಡದೆ ಅಂತಾರೆ ಬಾಬಾ. ರಾಯಲ್ ಬಾಬಾ ಹೇಳ್ತಾರೆ, ಇಂಥವ್ರಿಗೆ ಯಾವುದೇ ಪ್ರಾಪ್ತಿ ಆಗೋದಿಲ್ಲ, ಇನ್ನೋದು ಏನಾಗ್ತದೆ, ದೂರ ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಸರ್ವಾತ್ಮಾಂಸೆ ಸ್ವತಃ ದೂರ ಕರ್ತೆ ಹೋ, ಎಲ್ಲರಿಂದ ದೂರ ಆಗಿಬಿಡ್ತೀರಾ ಅಂತಾರೆ ಬಾಬಾ. ಈ ಥರ ಬೇಡ್ಕೊಳಕ್ಕೆ ಶುರು ಮಾಡಿದ್ರೆ ನಿಮ್ಮಿಂದ ಎಲ್ಲರೂ ಏನಾಗ್ಬಿಡ್ತಾರೆ, ದೂರ ಹೋಗ್ಬಿಡ್ತಾರೆ. ಐಸಾ ಮಹಾರಥಿ ಸೀಟ್ ಪರ್ ಸೆಟ್ ನಹಿ ಹೋತಾ. ಇಂಥ ಮಹಾರಥಿಗಳು ನೀವೆಂದು ಸೀಟ್ನಲ್ಲಿ ಕೂಡೋಕ್ಕೆ ಆಗೋದೇ ಇಲ್ಲ. ಇಸ್ಲಿಯೇ अब आप सभी महारथी हो. ಈಗ ತಾವೆಲ್ಲ ಮಹಾರಥಿ ಇದ್ದೀರಲ್ಲ. ಘೋಡೆ ಸವಾರ್ ವಾ ಪ್ಯಾದೋಂ ಕಾ ಸಮಯ ಗಯಾ. ಬಾಬಾ ಹೇಳ್ತಾರೆ, ನೀವೆಲ್ಲ ಮಹಾರಥಿಗಳಾಗಿದ್ದೀರಿ. ಘೋಡೆ ಸವಾರು ಸೈನಿಕರು ಅದೆಲ್ಲ ಹೋಯಿತು. अब हर महारथी को अपने महारथीपन के लक्षण सामने रखते हुए ಸ್ವಯಂ ಮೇ ಸಮಾನೆ ಹೇ. ಈಗ ತಾವೆಲ್ಲ ಏನಾಗಿರಬೇಕು, ಮಹಾರಥಿ ಆಗಿರಬೇಕು. ಮಹಾರಥಿ ಲಕ್ಷಣ ಎಲ್ಲರಿಗೂ ಕಾಣಿಸ್ಬೇಕು. ಆ ಥರ ನೀವು ಸಮಾನೆ ಹೇ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ ಐಸೆ ಸರ್ವ ಇಚ್ಛಾವಂಕೋ ಸಮಾನೆ ವಾಲೆ, ಎಲ್ಲರ ಇಚ್ಛೆಗಳನ್ನು ಸಮಾವೇಶ ಮಾಡಿಕೊಳ್ಳುವಂತಹ ಬಾಪ್ ಸಮಾನ್ ಸರ್ವಶಕ್ತಿಯೋಂಕೆ ಅಥಾರಿಟಿ, ತಂದೆ ಸಮಾನ ಎಲ್ಲ ಶಕ್ತಿಗಳ ಮೇಲೆ ನಮಗೇನಿರಬೇಕು, ಅಥಾರಿಟಿ ಇರಬೇಕು. ಸದಾ ಏಕ್ ಲಗನ್, ಯಾವಾಗಲೂ ಒಬ್ಬ ತಂದೆಯ ಲಗನ್ನಲ್ಲಿರಬೇಕು. ಏಕ್ ರಸ್ ಸ್ಥಿತಿ ಮೇ ಸ್ಥಿತ ಹೋನೆ ವಾಲೆ, ಒಂದೇ ರಸದ ಸ್ಥಿತಿನಲ್ಲಿ ಸ್ಥಿತ ಆಗುವಂತಹ ಏಕ್ ಬಲ್ ಏಕ್ ಭರೋಸಾ, ಯಾವಾಗಲೂ ಒಬ್ಬ ತಂದೆಯ ಮೇಲೆ ಭರೋಸಾ ಇಡಬೇಕು. ಅದೇ ಶಕ್ತಿ ಇರಬೇಕು. ಸದಾ ಏಕಾಗ್ರ ಏಕಾಂತ ನಿವಾಸಿ अंतर्मुखी और बाप दादा के उम्मीदों के सितारों को बाप दादा का याद प्यार. गुड नाइट और नमस्ते. नमस्ते बाबा, नमस्ते. अच्छा, ओम शांति.